ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಕ್ಲಾಸ್ ಮುಗಿ ಹೊತ್ತಿಗೆ ನನಗೊಂದು ಫೋನ್ ಮಾಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣ. ಅದೇನು ಬೇಡ, ನೀವು ಅಷ್ಟೊಂದೆಲ್ಲ ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ನನ್ನ ಪಾಡಿಗೆ ನಾನು ಆಟೋಲ್ಲಿ ಬರ್ತೀನಿ. ನೋಡಿ, ದುಬಾರಿ ಕಾರಲ್ಲಿ ಓಡಾಡಿದ್ರೆ ನಾನು ಇಲ್ಲಿ ಹೋಗ್ದೋಳೆ ಅಲ್ಲ ಅಂತ ಅನ್ಸುತ್ತೆ. ನಂಗೆ ಒಂಥರ ಆಗುತ್ತೆ, ಸೆಟ್ ಆಗಲ್ಲ ನನಗಿದು. ಪ್ಲೀಸ್ ಗೌತಮ್ ಅವರೇ, ಪ್ಲೀಸ್. ನಾನು ಡೈಲಿ ಹೇಗೆ ಬರ್ತಿದ್ದೋ ಹಾಗೆ ಬರ್ತೀನಿ, ನೀವೇನು ಬರೋದು ಬೇಡ. ಅದರಲ್ಲಿ ಏನಿದೆ? ಇಟ್ಸ್ ಓಕೆ, ಇಟ್ ಬಿ ಮೈ ಪ್ಲೆಷರ್. ನೀವು ಸಂಜೆ ರೆಡಿ ಇರಿ, ಓಕೆ? ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಓಕೆ ಅಂತ ಹೇಳಿ, ಪರವಾಗಿಲ್ಲ. ಸರಿ, ಓಕೆ, ಬಾಯ್ ಬಾಯ್. ಎಸ್, ಇನ್ನೊಂದು ಹಾಫ್ ಆನ್ ಅವರ್ ನೋಡ್ತಾ ಇದ್ದೀನಿ. ಓಕೆ. ಮಲ್ಲಿ, ಮಲ್ಲಿ, ರೀ ಯಾಕೆ ಒಂಥರ ಕೂತಿದ್ಯಾ ಬೇಜಾರಲ್ಲಿ? ಏನಾಯ್ತು? ಏನಿಲ್ಲ ರೀ. ಏನೂ ಇಲ್ಲ ಅನ್ನೋದನ್ನು ಬೇಜಾರಲ್ಲೇ ಹೇಳ್ತಾ ಇದೆಯಲ್ಲ ಮಲ್ಲಿ. ಹೇಳು, ಏನಾಯ್ತು? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ನಾನೇ ಸರಿ ಹೋಯ್ತೀನಿ. ನೀನು ಏನಕ್ಕೆ ಬೇಜಾರಾಗಿದ್ಯಾ ಅಂತ ನನಗೆ ಗೊತ್ತು. ಸರಿ, ನಾಳೆ ಬೇಗ ರೆಡಿ ಆಗು. ರೆಡಿ ಆಗದ? ಎಲ್ಲಿಗೆ? ಎಲ್ಲಿಗೆ? ಕಾಲೇಜ್ಗೆ ಹೋಗಲ್ವಾ? ನಿಜವಾಗ್ಲೂ? ಹೌದು ಮಲ್ಲಿ. ನಾನು ಮತ್ತೆ ಕೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಿದ್ದೀರಾ? ಯಾಕೆ ನಂಬಿಕೆ ಬರ್ತಿಲ್ವಾ? ಓ, ನೆನ್ನೆ ನೋಡಿದ್ರೆ ಬೇಡ ಅಂದ್ರು, ಇವಾಗ ಸಡನ್ ಆಗಿ ಹಿಂಗೆ ಒಪ್ಕೊಂಡ್ಬಿಟ್ರು ಅಂತಾನೆ. ಮಲ್ಲಿ, ನಿನಗೆ ಬೇಜಾರು ಮಾಡ್ಸಕ್ಕೆ ನನಗೆ ಮನ್ಸಿಲ್ಲ ಮಲ್ಲಿ. ಹಾಗಂತ ನೀನು ಒಬ್ಳನ್ನೇ ಕಾಲೇಜಿಗೆ ಕಳಿಸೋ ಧೈರ್ಯನೂ ನನಗಿಲ್ಲ. ಇನ್ಮೇಲೆ ಡೈಲಿ ನಿನ್ನ ಕಾಲೇಜಿಗೆ ಕರ್ಕೊಂಡ್ಬರೋದು ನಾನೇ ಮಾಡ್ತೀನಿ. ಅಂದ್ರೆ ನನ್ನ ಡೈಲಿ ಎಲ್ಲ ಕೆಲಸಗಳ ಜೊತೆಗೆ ಈ ಕೆಲಸನೂ ಮಾಡ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ ನನಗೆ ನೀನು ಖುಷಿಯಾಗಿರೋ, ನಿನ್ನ ಖುಷಿನೇ ನನ್ನ ಖುಷಿ. ಈಗ ಹೇಳು, ಖುಷಿನಾ? ಹ್ಞೂ, ಸಾನೆ ಖುಷಿ ಆಯ್ತು. ಎಷ್ಟೊಳ್ಳೆ ಗಂಡ ನೀವು. ಬಲಿ ಕೊಡೋಕ್ಕೂ ಮುಂಚೆ ಕುರಿಮರಿ ಆಸೆನ ಈಡೇರಿಸ್ಬೇಕಲ್ವನ? ಕಾಲ್ ಬರ್ತಿದೆ, ನಿನ್ಗೊಂದು ಗತಿ ಕಾದಿದೆ. ನಿಮ್ಮನ್ನ ಈ ಥರ ನೋಡ್ತಿದ್ರೆ ನಾನು ಇಷ್ಟು ಅದೃಷ್ಟವಂತೆ ಅಂತ ಅನಿಸ್ತಾ ಐತೆ. ಮೊದಲು ನೀವು ಹಿಂಗಿರೋದೆಲ್ಲ ನೋಡ್ತಿದ್ರೆ ನನಗೊಂಥರ ಭಯ ಆಗೋದು. ನೀವು ನಿಜವಾಗ್ಲೂ ನನ್ನ ಜೊತೆ ಚೆನ್ನಾಗಿದ್ದೀರೋ ಅಥವಾ ಯಾರಾದರೂ ಹೇಳ್ಕೊಟ್ಬಿಟ್ಟು ನೀವು ಹಿಂಗಿದ್ದೀರೋ ಅಂತ. ಆದರೆ ಇವಾಗ ಆ ಥರ ಭಯ ಏನೂ ಆಗ್ತಿಲ್ಲ. ನೀವು ನಿಜವಾಗ್ಲೂ ಸಾನೇ ಬದಲಾಗಿದ್ದೀರಾ. ಹಬ್ಬ, ನನಗೀಗ ಸಮಾಧಾನ ಆಯ್ತು. ಇವಾಗಲಾದರೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂತಲ್ಲ, ನನಗಷ್ಟೇ ಸಾಕು ಮಲ್ಲಿ. ಈ ಪ್ರೀತಿ ಅನ್ನೋದು ಎಂಥ ದೊಡ್ಡ ಕಲ್ಬಂಡೆನಾದರೂ ಹಾಗೆ ಕರಗಿಸ್ಬಿಡುತ್ತೆ. ಈ ಪ್ರೀತಿನೇ ಹಾಗೆ, ಯಾರನ್ನ ಹೇಗೆ ಚೇಂಜ್ ಮಾಡುತ್ತೋ ಹೇಳೋಕ್ಕಾಗಲ್ಲ. ಸರಿ ಮಲ್ಲಿ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ಸರಿ ರೀ, ಹುಷಾರು. ಜಾಪಾನ. ನೀನು ಹುಷಾರು. ಬಾಯ್. ಮತ್ತೆ ನಾನು ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಖತ್ತಾಗಿತ್ತಲ್ಲ? ಏಯ್, ಏನು ಸಕ್ಕತ್ತೋ. ನಿನ್ನೆನೇ ಕಣ, ಫಾರ್ ದ ಫಸ್ಟ್ ಟೈಮ್ ನಾವಿಬ್ರು ಟಿಪಿಕಲ್ ಗಂಡ ಹೆಂಡತಿ ಥರ ಜಗಳ ಆಡಿದ್ದು ಫೀಲ್ ಆಗಿತ್ತು. ಸದ್ಯ ಅಲ್ಲಿಗೆ ತಣ್ಣಗಾಗೋಯ್ತಲ್ಲ, ಅದೇ ಪುಣ್ಯ. ನಿಜ ಗೆಳೆಯ, ಗಂಡ ಹೆಂಡತಿ ಮಧ್ಯೆ ಯಾವುದೇ ಜಗಳ ಆದರೂ ಸರಿ, ಅಲ್ಲೇ ಮುಗ್ದೋಗ್ಬಿಡ್ಬೇಕು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಹಂಗೆ ಯಾವುದು ಕ್ಯಾರಿ ಫಾರ್ವರ್ಡ್ ಆಗಬಾರ್ದು. ನಾನು ಆಗಿದ್ದು ನಿನಗೆ ಅದಕ್ಕೆ ಇಬ್ರಿಗೂ ಒಂದು ಪಾಠನಪ್ಪ. ಇನ್ನು ಮುಂದಕ್ಕೆ ಈ ಥರ ಆಗದಿರೋ ಥರ ನೀವಿಬ್ಬರು ಪ್ರಿಕಾಷನ್ಸ್ ತಗೋಬೇಕು. ಈ ಥರ ಏನೋ ಆಗ್ತಾ ಇದೆ ಅಂತ ಸ್ವಲ್ಪ ಹೋಗಿ ಆಡಿದ್ರು ಸಾಕು, ನೀರು ಹಾಕಿ ತಣ್ಣಗೆ ಮಾಡ್ಬಿಡಿ. ಗೊತ್ತಾಯ್ತಾ? ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಈ ಜಗಳ ಪಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇವೆಲ್ಲ ಬೆಳಗಿನ ಜಾವದ ಮಂಜಿನ ಥರ ಹಿಂಗೆ ಬಂದು ಹಂಗೆ ಪಾಸ್ ಆಗ್ಬಿಡ್ಬೇಕು. ಪ್ರೀತಿ ಅನ್ನೋದು ಗರಿಕೆ ಹುಲ್ಲಿನ ಥರ ಅಲ್ಲೇ ಪರ್ಮನೆಂಟಾಗಿ ಬೇರು ಬಿಡಬೇಕು. ಅದು ಆಳವಾಗಿ ಬೇರು ಬಿಟ್ರೇ ಕಣೋ ಬದುಕಿನ ಬುಡ ಗಟ್ಟಿಯಾಗೋದು. ಆಗ ಬದುಕು ಚಿಗುರಿ ಅದಕ್ಕೆ ರೆಂಬೆ ಕೊಂಬೆ ಎಲ್ಲ ಬಂದು ಹೂವು ಹಣ್ಣು ಕಾಯಿ ಬಿಟ್ಟು ನಳಿಸೋದು. ಅದಕ್ಕೆ ಗೆಳೆಯ, ಯಾವ ಜಗಳನು ಕಂಟಿನ್ಯೂ ಆಗೋದಕ್ಕೆ ಬಿಡ್ಬೇಡಪ್ಪ.
ಅಲ್ಲಲ್ಲಿ ಅದಕ್ಕೆ ತೇಪೆ ಹಚ್ಚಿ ರೆಡಿ ಮಾಡ್ಕೊಂಬಿಡು. ಓಕೆ? ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ ಕಣ. ನಾವು ಮನಸ್ಸು ಮಾಡಿದ್ರೆ ಮಾತುಕತೆನಲ್ಲೇ ಎಲ್ಲ ಮುಗಿಸ್ಕೋಬೋದು. ಕರೆಕ್ಟ್. ಆದರೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅದು ಗೊತ್ತಿರಬೇಕು. ಪರಸ್ಪರ ಮಾತುಕತೆಯಿಂದ ದೊಡ್ಡ ದೊಡ್ಡ ಯುದ್ಧನೇ ನಿಂತೋಗುತ್ತೆ. ಇನಿ ಕೋಳಿ ಜಗಳ ಎಲ್ಲ ಯಾವ ಲೆಕ್ಕನೋ. ಗಂಡ ಹೆಂಡತಿ ಜಗಳನ ಕೋಳಿ ಜಗಳ ಅನ್ಬಿಟ್ಟ ಬೇಡಪ್ಪ. ಹಂಗಂದ್ರೆ ಅದಕ್ಕಿರೋ ಸೀರಿಯಸ್ನೆಸ್ಸು ಕಡಿಮೆ ಆಗ್ಬಿಡುತ್ತೆ. ಬೇಡ, ಅದನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಕಣೋ. ಗಂಡನೋ ಹೆಂಡ್ತಿನೋ ಒಂದೆರಡು ಮಾತು ಎಕ್ಸ್ಟ್ರಾ ಆಡಿ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಅಂತ ಇಟ್ಕೋ, ಕುರುಕ್ಷೇತ್ರ ಯುದ್ಧನೇ ಆಗ್ಬಿಡುತ್ತಪ್ಪ. ಲೇ, ಅದ್ರ ಆಳ ಅಗಲ ನಿಂಗಿನ್ನೂ ಸರಿ ಗೊತ್ತಿಲ್ಲ. ಯಾವುದಕ್ಕೂ ಎಕ್ಸ್ಟ್ರಾ ಕೇರ್ ತಗೊಂಡು ಹುಷಾರಾಗಿರಪ್ಪ. ಅಪಾಯ ನಿಧಾನಕ್ಕೆ ಚಲಿಸಿ ಅಂತ ಬೋರ್ಡ್ ಇದ್ರೂ ಫಾಸ್ಟಾಗಿ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ನಮ್ಮಂಥ ಬುದ್ಧಿವಂತರ ಲಕ್ಷಣ ಅಲ್ಲಪ್ಪ. ಅದಕ್ಕೆ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ಅದೆಲ್ಲ ಟಿಪಿಕಲ್ ಗಂಡ ಹೆಂಡತಿ ಮಧ್ಯೆ ಆಗುವಂಥದ್ದು. ನಮ್ಮಿಬ್ಬರ ಮಧ್ಯೆ ಅವೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡ. ಲೋ ಗೆಳೆಯ, ಗಂಡ ಹೆಂಡತಿ ಅನ್ನೋದೇ ಟಿಪಿಕಲ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ ಕಣ. ನಿನಗಿನ್ನೂ ಸರಿ ಗೊತ್ತಿಲ್ಲ. ಅದೆಷ್ಟೇ ಮೆಚೂರ್ಡು, ಸ್ಟ್ಯಾಂಡರ್ಡು, ಡಿಗ್ನಿಫೈಡ್ ಅಂತ ಅಂದ್ಕೊಂಡ್ರು ಗಂಡ ಹೆಂಡ್ತಿರ ಬೇಸ್ ಲೆವೆಲ್ ಮೆಂಟಾಲಿಟಿ ಒಂದೇನೆ. ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ ಹಂಗೆ. ಹೌದಾ? ಎಲ್ಲರೂ ಹಾಗೆ ಆಗ್ಬಿಡ್ತಾರ? 100%. ಎಕ್ಸೆಪ್ಷನ್ ಇಲ್ವೇನಾ? ನಾಟ್ ಎಟ್ ಆಲ್ ಎಕ್ಸೆಪ್ಷನ್ನೇ ಇಲ್ಲ. ನೋಡ ಗೆಳೆಯ, ಲವರ್ ಆಗಿರೋ ತನಕ ಅಥವಾ ನಾವು ಹುಡುಗಿನ ನೋಡ್ಕೊಂಡು ಬಂದು ಮದುವೆ ಆಗೋವರೆಗೂ ಹುಡುಗಿ ಒಳ್ಳೆ ಬೆಣ್ಣೆ ಥರ ಇರ್ತಾಳೆ. ಒಂದು ಸರ್ತಿ ಅವಳು ಮದುವೆ ಆಗಿ ನಮ್ಮ ಮನೆ ಒಳಗೆ ಕಾಲಿಟ್ಲು ಅನ್ಕೋ, ಬಾ ಮುಂದೆ ಬೆಣ್ಣೆ ಥರ ಕಾಣಿಸ್ತಾ ಇದ್ದವಳು ಬೆಂಕಿ ಥರ ಕಾಣಿಸೋಕೆ ಶುರು ಆಗ್ಬಿಡ್ತಾಳೆ. ಮುಟ್ಟದೆ ಇದ್ರೂ ಸುಡುತ್ತೆ ಕಣ. ನಮ್ಮದು ಉಲ್ಟಾ ಈಕ್ವೇಶನ್ ಕಣ. ಸಿ, ಜನರಲಿ ಲವ್ವರ್ ಆದವ್ರು ಆಮೇಲೆ ಹೆಂಡತಿ ಆಗ್ತಾರೆ. ಬಟ್ ಭೂಮಿಕಾ ಅವರು ಮೊದಲು ಹೆಂಡತಿಯಾಗಿ ಆಮೇಲೆ ಲವ್ವರು, ಐ ಮೀನ್ ಆಗೋ ಥರ ಇದ್ದಾರೆ. ಸೊ ಹಾಗಾಗಿ ನಮಗೆ ಇದೆಲ್ಲ ಅಫೆಕ್ಟ್ ಆಗಲ್ಲ. ಇರೋದ್ರಲ್ಲಿ ಬೆಟರ್ ಸೇಫ್ ಪೊಸಿಷನ್ ಇದ್ದೀವಿ. ತಾವು ಆ ರೂಟಿಂದ ಬರ್ತಾ ಇದ್ದೀರಾ? ಇರಲಿ ಅಂತೂ ತಮಗೆ ಲವ್ ಇದೆ ಅಂತ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀರಿ. ಗೆಳೆಯ, ಇದನ್ನ ಅತ್ತಿಗೆಗೆ ಯಾವಾಗಪ್ಪ ಹೇಳ್ತೀಯಾ? ಆದಷ್ಟು ಬೇಗ ಹೇಳ್ಬಿಡು, ಇಲ್ಲಾಂದ್ರೆ ಫ್ಯಾನ್ಸ್ ಎಲ್ಲ ರೊಚ್ಚಿಗೆದ್ದು ಬಿಡ್ತಾರೆ. ಏಯ್, ನಿನಗೆ ಸರಿಯಾಗಿ ಮುಗಿಬೇಕು ಅನ್ಕೋತೀನಿ. ಮುಗಿದ್ರೆ ಎನರ್ಜಿ ವೇಸ್ಟು, ಟೈಮ್ ವೇಸ್ಟು. ಲೈಕ್ ಟೈಮ್ ಆಯಿತು, ಮೀಟಿಂಗ್ ಕರಿ ಹೋಗಿ. ಆಯ್ತು ಅಪ್ಪ, ಮೀಟಿಂಗ್ ಕರಿತೀನಿ. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ಬರೀ ಮಾತಲ್ಲ, ನನ್ನ ಮನಸ್ಸಿನ ಮಾತು. ಹೇಳಪ್ಪ. ಮುಂದೊಂದು ದಿನ ಅತ್ತಿಗೆ ನಿನಗೆ, ನೀನು ಅತ್ತಿಗೆಗೆ ಪ್ರಪೋಸ್ ಮಾಡ್ತಿರಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ಅದಾದ ಕೂಡಲೇ ಇಡೀ ಪ್ರಪಂಚಕ್ಕೆ ನಾನೇ ಕೂಗಿ ಹೇಳ್ತೀನಿ. ಅದಕ್ಕೆ ನೀನು ಪರ್ಮಿಷನ್ ಕೊಡಬೇಕು. ಏಯ್, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ. ಬೇಕಾದ್ರೆ ಪಾರ್ಟಿ ಕೊಡಿಸ್ತೀನಿ, ಆದರೆ ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಡ. ಕೋಳಿನ ಕೇಳ ಮಸಾಲೆ ಅರಿತಾರೆ. ಏನಂದ? ಅದು ಮಸಾಲೆ ಮೀಟಿಂಗ್, ಅದು ಮೀಟಿಂಗ್ ಅರೇಂಜ್ ಮಾಡೋಕ್ಕೆ ಹೋಗ್ತೀನಪ್ಪ. ಅಲ್ಲ, ಆನಂದ್ ಹೇಳಿದಾಗೆ ಟಿಪಿಕಲ್ ಗಂಡ ಹೆಂಡತಿ ಸಂಬಂಧ ಅಷ್ಟೊಂದು ನಟೋರಿಯಸ್ಸಾ, ಅಷ್ಟೊಂದು ಡೇಂಜರಸ್ಸಾ? ಬಾ, ನಮ್ಮ ವಿಷಯದಲ್ಲಿ ಹಾಗಾಗದೇ ಇದ್ರೆ ಸಾಕು. ಗೌತಮ್ ಅವರೇ, ಐಸ್ ಕ್ರೀಮ್ ತಿನ್ನೋಣ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.